ಗೌಡ್ರೆ ಏನು ಗೌಡ್ರೆ ಕರೆದಿದ್ ವಿಚಾರ? ಓ, ಗೊತ್ತಾಯ್ತು ಬಿಡ್ರಿ. ಈ ನನ್ನ ಮಕ್ಳು ಇಲ್ಲಿವರೆಗೂ ಬಂದವ್ರನ್ನಿ. ಆಸ್ತಿ ಕೇಳೋಕೆ ನನ್ನ ಮಕ್ಳಿಗೆ ಯಾವ ಮುಖ ಹೊತ್ಕೊಂಡು ಇಲ್ಲಿವರೆಗೂ ಬಂದವ್ರು ಅಂತೀವ್ರು? ಅದಕ್ಕೆ ನೀವು ಅರ್ಜೆಂಟಾಗಿ ಮಗನ್ ಕಳಿಸಿ ನನ್ನನ್ನು ಕರ್ಕೊಬರಕ್ಕೆ ಹೇಳಿದ್ದೇನಿ. ನಾನು ಇದೇನಾಯ್ತಪ್ಪ ಏನಪ್ಪ ಅಂತವ ಎದ್ದು ಬಿದ್ದು ಬಂದ್ನಲ್ ಗೌಡ್ರಿ. ಈ ನನ್ನ ಮಕ್ಳು ವಿಷಯ ಒಂದಿದ್ರು ನಾನು ಬೊತ್ತಾನೆ ಇರ್ಲಿಲ್ಲ ಬಿಡ್ರಿ. ರಂಗಜ ಹಂಗಲ್ ರಂಗಜ. ಮನೆ ವಿಷಯನ ಮನೇಲಿ ಸರಿ ಮಾಡ್ಕೊಳ್ಳೋದಾಲ್ದಲೆ ನೀನು ನೋಡಿ ನಿನ್ನ ಮಗ ನನ್ನ ಹುಡ್ಕೊಂಡ್ ಬಂದವನಿ. ನೋಡಿಲಿ ಅದಕ್ಕೆ ನಮ್ಮ ಅಪ್ಪ ಇನ್ನೊಂಚೂರು ಕರ್ಸಿ ಮಾತಾಡಿ ಅಂತ ಒಂದ ಅದಕ್ಕೆ ಕಾರಂತೆ ಕಣಪ್ಪ ನಾನು. ಗೌಡ್ರೆ ಏನು ಹೇಳ್ತೀರಿ ತಗೊಳ್ಳಿ. ಇಂಥ ನನ್ನ ಮಕ್ಳನ್ನ ಎತ್ಬಿಟ್ರೆ ಮನೆ ವಿಷಯ ಎಲ್ಲವ ಬೀದಿಗೂ ಬರ್ತದೆ, ನೆಕ್ಸ್ಟ್ ಪಂಚಾಯತಿಗೂ ಹೋಯ್ತದೆ. ಹಂಗೆ ಕಣಂತ ತಗೊಳ್ಳಿ. ಇಂಥ ನನ್ನ ಮಕ್ಳನ್ನ ಎತ್ತು ಕೂತಿದ್ದೀನಲ್ಲ ನಾನು. ಅಯ್ಯೋ ಏನ್ ಜನ್ಮ ಅಂತ ಬದುಕ್ತವ್ರಿ ಏನೋ ಕಣ್ಗೌಡ್ರೆ ಗೊತ್ತಿಲ್ಲ ನನಗೆ. ಇದು ಯಾಕೆ ಹಿಂಗೆ ಆಡಿ ರಂಗಜ್ಜ ನೀನು? ಇದು ಯಾಕೆ ಹಿಂಗೆ ಆಡಿಯಪ್ಪ ನೀನು? ಅಲ್ಲ ಆಸ್ತಿ ಅಂತವ ಯಾರಿಗೆ ಮಾಡ್ತಾ ಇದೀಯ ನೀನು? ಇಷ್ಟೊಂದು ಕಷ್ಟಪಟ್ಟು ಬೆವರ್ಸಿತ್ತು ಬೆಳಿಗ್ಗೆ ರಾತ್ರಿ ಅಂದಂಗೆ ಯಾರಿಗೆ ತಾನೇ ಮಾಡ್ತಾ ಇರೋದು ಹೇಳಿ ನೀನು? ಮಕ್ಳಿಗೆ ತಾನೇ ಮಾಡ್ತಿರೋದು. ಅಂಥದ್ರಲ್ಲಿ ನೀನು ಹಿಂಗೆ ಚಟಪಟಿ ಆಡ್ಕೊಂಡು ಕೂತ್ಕೊಂಡ್ರೆ ಮಕ್ಳು ಏನೋ ಕಷ್ಟ ಅಂತ ಬಂದಾಗ ಒಂದಿಷ್ಟು ಸಹಾಯ ಮಾಡ್ಬೇಕು ತಾನೆಪ್ಪ. ಇನ್ನೇನಕ್ಕೆ ಮಾಡ್ಕೊಂಡು ಕೂತಿದ್ಯಪ್ಪ ಎಲ್ಲದ್ನೂ? ಏನು ಮಾರ್ಬಿಟ್ಟು ಅನಾಥಾಶ್ರಮ ಕೊಡ್ತೀಯ ಎಲ್ಲದ್ನೂ? ಇಲ್ಲ ಇನ್ಯಾರಿಗಾರು ಕೊಡಬೇಕು ಅಂತ ಕಡಿದೇನು ಹೇಳು ನನಗೆ. ಮಕ್ಳಿಗೆ ತಾನೇ ನೀನು ಕಷ್ಟಪಟ್ಟು ಮಾಡ್ತಿರೋದು. ಮಕ್ಕಳೇ ಕಷ್ಟ ಅಂತ ಬಂದು ಸಹಾಯ ಕೇಳಿದಾಗ ಮಾಡೋಕ್ಕಿಲ್ಲ ಅಂತಂದ್ರೆ ಇನ್ನು ನೀನು ಆಸ್ತಿ ಮಾಡಿ ಏನು ಪ್ರಯೋಜನ? ಹೇಳು. ಇಷ್ಟೊಂದು ದುಡ್ದು ಏನು ಪ್ರಯೋಜನ ಹೇಳಪ್ಪ ನೀನು? ಅಲ್ಲ ಕೊಂಡ್ಕೊಡ್ರಿ, ನನ್ನ ಮಗಂಗೆ ನಾನು ಬದುಕಿರುವಾಗ್ಲೇ ಆಸ್ತಿ ಪಾಲ್ ಬೇಕಂತ ನೋಡ್ರಿ. ಅಲ್ಲ ಯಾರಾದ್ರೂ ಅಪ್ಪಯ್ಯ ಹೆಂಗವ್ರೆ ಅಮ್ಮಯ್ಯ ಹೆಂಗವ್ರೆ ಅಂತವಾ ನೋಡ್ಕೊಂಡು ಹೋಗಿ ಬತ್ತರ್ಕೊಡ್ರಿ. ಈ ನನ್ನ ಮಗ ಒಂದಿನ ಬೆಂಗಳೂರಿಂದ ಈ ಕಡೆ ತಿರ್ಗವ್ನೇನು ಕೇಳ್ರಿ. ಈಗ ಮಾತ್ರ ಬಂದು ನನಗೆ ಆಸ್ತಿಲಿ ಪಾಲ್ ಬೇಕಣಪ್ಪ ಅಂತ ಕೂತ್ಕೊಂಡ್ರಿ ಯಾರು ಕೊಡಕ್ ಮನ್ಸು ಬರ್ತದ ಕೊಡ್ರಿ. ಇವ್ರಿಗೆ ಮಾಡ್ಕೊಂಡು ಸಾಯ್ತಿರೋದು ನಾನು. ನನ್ಗೆ ಒಂದೊಂದ್ಕಿತ ಅನ್ನಿಸ್ಬಿಡ್ತದ ಎಲ್ಲಾರು ಹೋಗಿ ನೇನ್ಗೇನು ಹಾಕಬಿಡೋಣ ಅಂತವ. ಅಂತ ನನ್ನ ಮಕ್ಳನ್ನ ಎತ್ಬಿಟ್ನಲ್ಲಪ್ಪ ಅಂತವ. ಏನ್ ಮಾಡಕ್ಕಾಗುತ್ತೆ ಹೇಳ್ರಿ? ಎಂಡ್ರು ಸೊಸೆರು ಎಲ್ಲವ ನನ್ನ ಮೇಲೆ ಡಿಪೆಂಡ್ ಆಗೋರಲ್ಲ. ಇನ್ನೇನ್ ಮಾಡಕ್ಕಾಗುತ್ತೆ? ನೋಡ್ಕೋಬೇಕಲ್ಲ ಅವ್ರನ್ನೂ. ಅಯ್ಯೋ ಏನ್ ಗಂಡ್ ಮಕ್ಳು ಅಂತ ಎತ್ನ ಏನೋ ಕೊಂಡ್ಕೊಡ್ರಿ. ಒಂದಿನ ಸುಖ ಕಾಣ್ಲಿಲ್ಲ ನಾನು ಬಿಡ್ರಿ. ಗೊತ್ತು ಕಂಡ್ರಂಗಜ್ಜ ನೀವು ಕಷ್ಟಪಟ್ಟು ಹೆಂಗೆಲ್ಲ ಬೆವರ್ಸಿಸಿ ಹೆಂಗ್ ಮಾಡಿದ್ಯಾ ಅಂತವ ನಾನು ನೋಡಿವ್ನಿ, ಕಣ್ಣಾರೆ ನೋಡಿರೋನು. ನಾನು ಇಲ್ಲಿ ಇದ್ದೀನಿ ಇವಾಗ. ನಾನೇನೋ ಅವನಿಗೆ ಆಸ್ತಿ ಪಾಲ್ ಕೊಡು ಅಂತ ಹೇಳ್ತಿಲ್ ಕಣಪ್ಪ. ಅದೇನೋ ಒಂದಿಟ್ಟು ಬ್ಯಾಂಕ್ದು ಅದೇನೋ ಸಮಸ್ಯೆ ಆಗೈತಂತೆ, ಜಾಸ್ತಿ ದುಡ್ಡು ಕಟ್ಟಾಯ್ತೈತಂತೆ. ಅದಕ್ಕೆ ಆಸ್ತಿ ಒಂದು 2-3 ಎಕರೆ ಅವನ ಹೆಸರಲ್ಲಿ ಇದ್ರೆ ಒಂದಿಟ್ಟು ಕಡಿಮೆ ಆಯ್ತದಂತೆ ಅಷ್ಟೇ ಅಂತೆ. ಅದನ್ನೇ ಕೇಳಕ್ ಬಂದವನು ಅಷ್ಟೇ. ಅವನೇನು ಆಸ್ತಿ ಪಾಲ್ ಕೇಳಕ್ ಬಂದವನೇನು ನಿನ್ನ ಹತ್ರವ? ಇಲ್ಲ ತಾನೇ. ನೀನು ಅರ್ಧಂಬರ್ಧ ಕೇಳಿಸ್ಕೊಂಡು ಸರಿಯಾಗಿ ಕೇಳಿಸ್ಕೊಂಡಂಗೆ ಆಸ್ತಿ ಪಾಲ್ ಕೊಡಲ್ಲ ಹಂಗೆ ಹಿಂಗೆ ಅನ್ಕೊಂಡು ಹೋದ್ರೆ ಏನ್ ಮಾಡಕ್ಕಾಯ್ತದೆ ಹೇಳಪ್ಪ? ಅವ್ನ ಕಷ್ಟನೇ ನೀನು ಅರ್ಥ ಮಾಡ್ಕೋಬೇಕಣೋ. ಈಗ ಬೆಂಗಳೂರಿನಾಗ ಅವನೇ ಏನು ಕಡಿಮೆ ಖರ್ಚಿರ್ತದೇನು? 5 ರೂಪಾಯಿ ಕೊತ್ತಂಬರಿನ 50 ರೂಪಾಯಿ ಅಂತಾರೆ ಬೆಂಗಳೂರಿನಾಗೆ. ಅಂಥದ್ರಲ್ಲಿ ಆ ಖರ್ಚಲ್ಲಿ ಹೆಂಗೋ ಮನೆ ತಗೊಂಡು ಹೆಂಗೋ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡವ್ನಿ. ಅದು ಖುಷಿ ಪಟ್ಟು ನೀನು ಒಂದು ರೊಬಟ್ ಏನಾದರೂ ಒಂಚೂರು ಸಹಾಯ ಮಾಡಿದ್ರೆ ಅವನು ಚೆನ್ನಾಗಿರ್ತಾನೆ ಜೀವನದಲ್ಲಿ. ಅವನಿಗೋಸ್ಕರ ತಾನೇ ನೀನು ಮಾಡ್ತಿರೋದು ಹೇಳು. ಹಂಗಲ್ಲ ಕಣ್ಕೊಡ್ರೆ ನಿಮ್ಗೆ ಗೊತ್ತಾಗಕ್ಕಿಲ್ಲ. ಸುಮ್ಮನೆ ಇರ್ಕೊಡ್ರಿ. ನಿಮ್ಗೆ ಏನದ್ ಬಂದು ಹೇಳಿ ಯಾಮಾರ್ಸ್ಬಿಟ್ಟವ್ ಇವನು. ಈ ನನ್ನ ಮಗ ಆಸ್ತಿ ಪಾಲ್ ಕೇಳಕ್ಕೆ ಬಂದಿರೋದು ಇವನು. ಸುಮ್ಮನೆ ನಾಡ್ಕೊಂಬರ್ತಾನೆ 2 ಎಕರೆ ಬರ್ಕೊಡಪ್ಪ 3 ಎಕರೆ ಬರ್ಕೊಡಪ್ಪ ಅಂತ ಈಗ ಬರ್ಸ್ಕೊಂಡು ಹೋಗಿ ಮುಂದಕ್ಕೆ ಇನ್ನು ಮಿಕ್ಕಿದ್ನೆಲ್ಲವ ಹಂಗೆ ಬರ್ಸ್ಕೊಳೋಣ ನಿಧಾನಕ್ಕೆ ನೈಸ್ ಮಾಡಿ ನಮ್ಮ ಅಪ್ಪನ ಗೊತ್ತಾಗಕ್ಕಿಲ್ಲ. ನಮ್ಮ ಅಪ್ಪ ನನ್ನ ಮಗ ಅಂತೂ ಅನ್ಕೊಂಡ್ಕೊಡ್ರಿ. ನಿಮಗೆ ಗೊತ್ತಾಗಕ್ಕಿಲ್ಲ. ಸುಮ್ಮನೆ ಇರ್ಕೊಡ್ರಿ. ನಿಮ್ಮನ್ನ ಯಾಮಾರಿಸ್ತಾನೆ ಬಂದು ಒಳ್ಳೆ ನಂಗೆ ಮಾತಾಡ್ಕೊಂಡು ನಿಂತ್ಕೊಂಡು ಅಷ್ಟೆಲ್ಲವ ಜವಾಬ್ದಾರಿ ಇದ್ದನಾಗಿದ್ರೆ ಗೌಡ್ರೆ. ಏನೋ ಬುಡಿ ಗೌಡ್ರಿ, ನನ್ನ ಮಗ ಕೇಳ್ತವನೆ ಕೊಡ್ತೀನಿ ಜವಾಬ್ದಾರಿಯಿಂದವ ಎಲ್ಲ ಮಾಡ್ಕೊಂಡು ಹೋಯ್ತಾನೆ ಅಂತ ಅನ್ಬೋದು ಗೌಡ್ರಿ. ಇಬ್ರು ನನ್ನ ಮಕ್ಳು ಹಂಗೆ ಆಗೋರ್ಕೊಂಡು ಗೌಡ್ರಿ. ಈ ನನ್ನ ಮಗ ನೋಡಿದ್ರೆ ಬೆಂಗಳೂರಿನೋಗಿ ಸೇರ್ಕೊಂಡವನೆ. ಏನು ಎಂತೂ ಅಪ್ಪಯ್ಯ ಬದುಕವನ ಸತ್ತನ ಅಲ್ಲ ಕಣ್ಕೊಡ್ರಿ. ಅಲ್ಲ ಇವಾಗ ಇವನು ಆಸ್ತಿ ಕೇಳೋಕೆ ಅಂತ ಬಂದವನೆಲ್ಲ ಕೊಡ್ರೆ. ಮನೆ ಗೃಹ ಪ್ರವೇಶ ಮಾಡ್ತಿದ್ದೀನಿ ಕಣಪ್ಪ. ಒಂದು ರೊಬೊಟ್ ಒಂದು ಮಾತು ಫೋನ್ ಮಾಡಿ ಹಿಂಗೆ ಕಣಪ್ಪ ಹಿಂಗೆ ತಗೊಂಡೆ ಮನೇನ ಹಿಂಗೆ ಗೃಹ ಪ್ರವೇಶ ಮಾಡ್ತಿದ್ದೀನಿ ಅಂತ ಫೋನ್ಗೇನಾದ್ರೂ ಮಾಡಿ ಹೇಳೋನೆ ಅಂತ ಹೇಳ್ರಿ ಗೌಡ್ರಿ. ನೀವೇ ಕೇಳಿ ನೋಡ್ರಿ ಗೌಡ್ರಿ, ಗೊತ್ತಾಯ್ತದೆ. ಅವ್ರ ಅಮ್ಮನ್ ತಾವ ಹೇಳ್ತಾನೆ ಕರ್ಕೊಂಬಂದ್ಬಿಡಮ್ಮ ಅಪ್ಪ ಇವನು ಅಂತ ಅಂತಾನೆ. ನನಗೇನು ಏನು ಮಾನ ಮರ್ಯಾದೆ ಇಲ್ದಿರೋನು ಅಂತ ಅನ್ಕೊಂಡಿರ್ಬೇಕೇನು ಗೌಡ್ರಿ ಇವನು. ಒಂದು ಮಾತು ಫೋನ್ ಮಾಡಿ ಹಿಂಗೆ ಮಾಡಿದೆ ಕಣಪ್ಪ ಹಿಂಗೆ ತಗೊಂಡೆ ಕಣಪ್ಪ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ ಕೊಡ್ರಿ. ಏನು ಇಲ್ದಂಗೆ ಕೊನೆಗೆ ಗೃಹ ಪ್ರವೇಶ ಕರಿತಾವನಿ ಅದನ್ನೇ ನಾನು ಕಾರ್ತಿಲ್ ನೋಡ್ರಿ ಗೌಡ್ರಿ ಇವನು. ಇಂಥ ನನ್ನ ಮಗಂಗೆ ನಾನು ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ನೀವು. ಇದೇನಪ್ಪ ಇದು? ಏನು ಹೇಳ್ತೈತಿ ನಿಮ್ಮ ಅಪ್ಪಯ್ಯ? ಅಲ್ಲಿ ಕಣಪ್ಪ ಮನೆ ತಗೊಂಡಿದ್ಯಾ ನಿಮ್ಮ ಅಪ್ಪ ಹಿಂಗೆ ಹೇಳ್ದಂಗೆ ತಗೊಂಡೇನು ನೀನು? ಇವಾಗ ಮಾತ್ರವ ಅಪ್ಪ ಏನು ಸಹಾಯ ಕೇಳಕ್ಕೆ ಬಂದ್ರೆ ಅವ್ನು ಹೆಂಗೆ ಮಾಡ್ಬಿಟ್ಟನು? ಅವ್ನು ಹೇಳೋದ್ರಲ್ಲೂ ನ್ಯಾಯ ಎತ್ಕೊಂಡ್ರಪ್ಪ ಇಬ್ರು. ನನ್ನ ಹತ್ರಕ್ಕೆ ಬೇರೆ ನಾಯಿಗೆ ಬಂದಿದ್ದೀರಾ. ಅಲ್ಕಂಡ್ರಲ್ಲ ಮನೆ ತಗೋತಿದ್ಯಾ ಅಂತ ನಿನ್ಗೆ ಹೇಳಕ್ಕೆ ಏನಾಗಿತ್ತಪ್ಪ ನಿನಗೆ? ಒಂದು ಮಾತು ಅಪ್ಪ ಹಿಂಗೆ ಫೋನ್ ಮಾಡಿ ಹೇಳಿದಿದ್ರೆ ಅವ್ನಿಗೆ ಎಷ್ಟು ಖುಷಿ ಆಯ್ತಿತ್ತು. ಏನು ದಿಟ್ಟಾನ ಕೇಳ್ತಾ ಇರೋದು ನಾನು? ಹೇಳು. ಅಯ್ಯೋ ಗೌಡ್ರೆ ಅದೇನಾಯ್ತು ಅಂತ ಹೇಳ್ತೀನಿ ಕೇಳ್ರಿ. ಮೊದಲಿಗೆ ಅಮ್ಮ ಏನು ಕೇಳಿದೆ ನಾನು ಎಲ್ಲಮ್ಮ ಅಪ್ಪ ಅಂತ. ಆಚೆಗೆಲ್ಲ ಹೋಗಿ ಎತ್ಕೊಂಡು ಎಮ್ಮೆ ಕಟ್ಟಾಗ್ತೈತಿ ಅಂತ ಅಂತು.
ಅದಕ್ಕೆ ಆಯಿತು ಆಮೇಲೆ ಕೊಡಮ್ಮ ಅಂತ ಅಂದೆ. ಆಮೇಲಿಂದ ಏನಾಯಿತು, ಅಮ್ಮ ಹಿಂಗೆ ಹೇಳ್ದೆ, ಆಮೇಲೆ ಸುಮ್ಮಂಗೆ ಹೇಳ್ದೆ, ಎಲ್ಲರಿಗೂ ಹೇಳ್ದೆ. ಅಪ್ಪಯ್ಯನ ಮರ್ತೇ ಬಿಟ್ಟೆ. ಮೊದ್ಲಿಗೆ ಅಪ್ಪಯ್ಯನೇ ಕೇಳಿದ್ಕೊಂಡು ಕೊಡ್ರಿ. ಈ ಅಪ್ಪಯ್ಯ ಸುಮ್ಮನೆ ಏನೇನೋ ತಪ್ಪಾರ್ಥ ಮಾಡ್ಕೊಂಡು ನೋಡ್ರಿ ಇವಾಗ ಹೆಂಗೆ ದೇಶ ಸಾಧಿಸ್ತೈತೆ ಅಂತವ. ಅಲ್ಲ ನಾನು ಮಾಡಿರೋದೇ ಉಂಟಂತೆ. ಅಪ್ಪ ಹಿಂಗೆ ಹೇಳ್ದಂಗೆ ಮಾಡ್ತೀನಿ ನೋಡ್ರಿ. ಅಪ್ಪಯ್ಯ ನಮಗೋಸ್ಕರ ತಾನೇ ದುಡ್ದಿರೋದು, ನಮಗೋಸ್ಕರ ತಾನೇ ಮಾಡಿರೋದು. ನಾನು ಯಾಕೆ ಹಂಗೆ ಮುಚ್ಚಿಟ್ಟು ಮಾಡೋಣ ಹೇಳಿರಿವ್ಯಾ? ನಾನು ಕೇಳ್ದೆ, ಅಮ್ಮಯ್ಯನ ಬೇಕಿದ್ದು ಕಾರಿಸ್ರಿ ಇಲ್ಲೇ, ಕಾರಿಸ್ಬಿಟ್ಟು ಕೇಳ್ರಿ ಗೌಡ್ರಿ ನೀವೇ, ತೀರ್ಮಾನ ಮಾಡ್ರಿ ನೀವೇ, ಕೇಳಿದ್ನೇ ಇಲ್ವಾ ಅಂತವ. ಆಗ ಅಮ್ಮ ಹೇಳ್ತು, ಅಲ್ಲಿ ಅಮ್ಮೆ ಕಟ್ಟಾಕಕ್ಕೆ ಹೋಗೈತೆ ಕಣಪ್ಪ ಅಂತ ಅಂದಿದ್ಕೆ ನಾನು ಸರಿ ಕಣಮ್ಮ ಆಯಿತು ಸುಮ್ಮನೆ ಕೊಡು ಅಂತ ಸುಮ್ಮನೆ ಮಾತಾಡಿಸ್ದೆ. ಅಷ್ಟೊತ್ತಿಗೆ ಮರ್ತೇ ಹೋಯ್ತು ನೋಡ್ರಿ. ಅಲ್ಲಿ ಗಡಿ ಬಿಡಿ ನೀವು ಒಬ್ಬನೇ ಎಲ್ಲ ಮಾಡ್ಕೊಳ್ಳೋದು ಕೊಂಡ್ಕೊಡ್ರಿ. ಆಯಿತು ನಾನು ಮರ್ತೋದೆ ತಾನೇ. ಅಪ್ಪಯ್ಯನೇ ಫೋನ್ ಮಾಡಿ ಒಂದು ಫೋನ್ ಮಾಡಿ ಕೇಳೋರು, ಯಾಕ್ಲ ಹಿಂಗೆ ಮಾಡಿದೆ, ಯಾಕ್ಲ ಹೇಳಿಲ್ಲ ನನ್ನೇ, ಮರ್ತೋದಲ್ಲ ಅಂತವ ಕೇಳಿದ್ರೆ ಏನಾಗ್ತಿತ್ತು ಕೊಡ್ರಿ. ಅಲ್ಕಂಡ್ಗೌಡ್ರೆ ನನ್ನ ಮಾತ್ರವ ಕೇಳ್ತದಲ್ಲ ನಮ್ಮ ಅಪ್ಪಯ್ಯ, ಮಗ ಏನು ಮಾಡ್ತವನಿ, ಎಂತ ಮಾಡೋನೆ, ಒಂದೂರು ಕೊಟ್ಟಿದ್ದು ಮನೆ ತಗೊಂಡವನೆ ಅಂತ ಹೇಳಿದ್ನಲ್ಲ, ಎಲ್ಲಿಂದ ತಗೊಂಡ, ಏನು ಮಾಡ್ದ? ನಾನು ಕಷ್ಟಪಟ್ಟು ಲೋನ್ ಹಾಕ್ಸ್ಕೊಂಡು ತಗೊಂಡಿದ್ದೀನಿ ಕಣ್ಕೊಡ್ರಿ. ನಾನೇನು ಯಾರ್ದು ಮನೆ ಬಾಚ್ಕೊಂಡು ಏನೋ ಮಾಡಿ ತಗೊಂಡಿದ್ದು ಕಣ್ಕೊಡ್ರಿ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಕುತ್ಕೊಳ್ಳೋಕೆ ಏನು ಲೂಟಿ ಮಾಡಿ ತಗೊಂಡಿಲ್ಲ ನಾನು. ಕಷ್ಟಪಟ್ಟು ಲೋನ್ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ಅರ್ಧ ದುಡ್ಡು ಕಟ್ಟಿ ಎಲ್ಲ ಕಷ್ಟಪಟ್ಕೊಂಡು ಯಾಕಂಡ್ಕೊಡ್ರಿ ಮಾಡಿರೋದು. ಅಂಥದ್ರಾಗ ಒಂದು ಮಾತು ಕೇಳಿಲ್ವಲ್ಲ ಕೊಡ್ರಿ, ಇವ್ರಿಗೆ ಫೋನ್ ಮಾಡಿ ಕೇಳೋರು, ಏನೋ ಯಾಕೋ ಏನು ಫೋನ್ ಮಾಡಿಲ್ಲ, ಏನೂ ಇಲ್ಲ, ಏನು ತಗೊಂಡು ಹೆಂಗೆ ಮಾಡ್ದೋ ಅಂತ ಕೇಳೋರು ಕೊಡ್ರಿ. ಅಲ್ಕಂಡ್ಕೊಡ್ರಿ ನನ್ನ ಮೇಲೆ ಮಾತ್ರವ ಸಿಟ್ಟು ಮಾಡ್ತಾರಲ್ಲ ಇವರು. ಒಂದಿನ ಅಪ್ಪಯ್ಯ ಅವಯ್ಯ ಅಂತವ ಫೋನ್ ಮಾಡೋಕ್ಕಿಲ್ಲ ಇವನು ಅಂತವ. ಇವ್ರು ಯಾವತ್ತು ಮಾಡೋರು ಕೇಳಿ ಕೊಡ್ರಿ. ನಮ್ಮ ಮನೇಳು ಫೋನ್ ಮಾಡಿದ್ರು ಇಬ್ರು ಮಾತಾಡ್ಕೊಂಡು ಇಟ್ಬಿಡ್ತಾರೆ ಹೊರ್ತು ಮಗ ಹೆಂಗವನೇ, ಏನು ಮಾಡ್ತವನೆ, ಏನು ಕೇಳಕ್ಕೆ ತಿಳ್ಕೊಂಡ್ಕೊಡ್ರಿ. ಒಂದೇ ಒಂದು ಮಾತು ಇದುವರೆಗೂ ಕೇಳೋರೇನು ಕೇಳ್ರಿ ನೋಡೋಣ. ಇವ್ರಿಗೆ ಮಾತ್ರ ಸ್ವಾಭಿಮಾನ ಇರ್ತದೆ, ಇವ್ರಿಗೆ ಮಾತ್ರ ಎಲ್ಲ ಇರ್ತದೆ ಗೌಡ್ರಿ. ನಮಗೆ ಮಾತ್ರ ಏನೂ ಇರಲ್ಲ ಬಿಡಿ. ಹಂಗಲ್ ಕಣಪ್ಪ, ನೀನು ಸುಮ್ಮನೆ ಏನೇನೋ ಮಾತಾಡ್ಬಿಡ ಇವಾಗ. ಅಲ್ಲ ಈಗ ನಿನ್ನ ಕರ್ತವ್ಯ ಕಣೋ. ಚಿಕ್ಕ ವಯಸ್ಸಿಂದ ಎತ್ತು ಒತ್ತು ಸಾಕಿ ನೀನು ಇಷ್ಟು ದೊಡ್ಡನ್ ಮಾಡೋನೆ ಅಂದು ಅಪ್ಪ ಹಂಗು ಅಮ್ಮಂಗೂ ಬೆಲೆ ಕೊಟ್ಕೊಂಡು ಫೋನ್ ಮಾಡೋದು ನಿನ್ನ ಕರ್ತವ್ಯ. ಅಂಥದ್ರಾಗಿ ಅವ್ರು ಫೋನ್ ಮಾಡಿಲ್ಲ ಅಂತ ನೀನು ಜಗಳಾಡೋಕ್ಕಾಗಕ್ಕಿಲ್ಲ. ಅದು ಬಿಡು. ಅವ್ರು ಕೇಳ್ತಾರೋ ನೀನು ಕೇಳ್ತಾರೋ ಅದು ಎಲ್ಲರ ಮನೆ ಸಮಸ್ಯೆನೇ. ನಮ್ಮ ಮನೇಲಿ ಈಗ ನನ್ನ ಮಗಳಿಗೆ ಒಂದಿನ ಫೋನ್ ಮಾಡಲಿಲ್ಲ ಅಂದರೆ ಜಗಳಕ್ಕೆ ಬಿದ್ದುಬಿಡ್ತಾಳೆ ಕಣಪ್ಪ ಅವಳು. ಓದಕ್ಕೆ ಕಳಿಸ್ಬಿಟ್ಟು ಮರ್ತೋಗ್ಬಿಟ್ರೆ ಮಗಳನ್ನ ಹಂಗೆ ಹಿಂಗೆ ಅಂತ ಜಗಳಕ್ಕೆ ಬಿಟ್ಬಿಡ್ತಾಳೆ. ಹಂಗೈತೆ ಜೀವನ, ಏನು ಮಾಡೋಕ್ಕಾಗುತ್ತೆ ಹೇಳು. ಎಲ್ಲರ ಮನೆದು ಇದ್ದೇ ಅದು. ಅದನ್ನ ಏನು ಮಾತಾಡ್ಬೇಡಿ ಇವಾಗ. ಮೊದಲಿಗೆ ನಿನಗೆ ಏನು ಬೇಕೋ, ನಿಮ್ಮ ಅಪ್ಪ ಏನು ಹೇಳ್ತೈತೆ ಅದನ್ನ ಮಾತಾಡಪ್ಪ ಸದ್ಯಕ್ಕೆ. ಗೌಡ್ರೆ ನಾನು ನಿಮಗೆ ಹೇಳ್ದಂಗೆ ಜಾಸ್ತಿ ಏನು ಆಸ್ತಿ ಪಾಲು ಕೇಳೋದು ಅದು ಇದು ಮಾಡ್ತಿಲ್ಲ ಕಣ್ಗೌಡ್ರೆ. ಏನಂದ್ಲ ನೀನು ಆಸ್ತಿ ಪಾಲು? ಮಾನ ಮರ್ಯಾದೆ ಇದ್ದಾನೆ ಯಾವನು ಹಿಂಗೆ ಮಾತಾಡಲ್ಲ ಕಂಡ್ಲ. ಒಂದಿನ ನಮ್ಮ ಹೊಲ ಹೆಂಗೈತೆ ಅಂತ ನೋಡಿದ್ಯಂತ ಬಂದು ನೀನು. ಎಷ್ಟೈತೆ ಆಸ್ತಿ ಅಂತ ನಾನು ಗೊತ್ತೈತೆ ನಿನಗೆ? ಏನು ಗೊತ್ತಿಲ್ಲ, ಬಿಡಿಗಾಸಿಂದ ಏನು ಗೊತ್ತಿಲ್ಲ, ಬಂದು ಆಸ್ತಿ ಪಾಲು ಕೇಳ್ತೀಯಲ್ಲ ನೀನು. ಲೇ ಥೌ ನಿನ್ನ ಮನೆ ಕಾಯ್ವಾಗ ಹೋಗ. ಏನು ಏನಂತ ಎತ್ಬಿಟ್ನೋ ಏನೋ ನಿಮ್ಮನ್ನ. ಇಬ್ರು ಒಂದೊಂದು ಮುತ್ತಿದ್ದಂಗೆ ಕಂಡ್ರೆ ನೀವು ಒಬ್ರುವೆ. ಅವ್ನು ನೋಡು ಕುಡ್ಕೊಂಡು ಬಿದ್ದಿರ್ತಾನೆ, ನೀನು ನೋಡು ಬೆಂಗಳೂರಿಗೆ ಎಂಟಿರುತ್ತಲ್ಲಿ ಹೋಗಿ ಸೇರ್ಕೊಂಡಿದ್ಯಾ. ಯಾರು ನೋಡ್ಕೊಂಡಾರಲ್ಲ ಇಲ್ಲೆಲ್ಲವಾ. ಈಗ ಮಸ್ತೆ ನೀನು ಆಸ್ತಿ ಪಾಲು ಅಂತ ಕೇಳೋಕೆ ಗೊತ್ತಾಯ್ತು ನೀನು. ಯಾರು ಕೊಟ್ಬಿಟ್ಟಾರ ನಿನಗೆ ಬಿಟ್ಟಿಯಾಗ ಆಸ್ತಿ ಪಾಲ? ಅದೇನು ಕೋರ್ಟಿಗೆ ಹಾಕಂತೇನು ಹಾಕೋ ಹೋಗಲೇ, ಕೊಡಲ್ಲ ಕಂಡ ನಾನು ಕೊಡೋಕಿಲ್ಲ ಅಂತ ಅಂದ್ರೆ ಕೊಡೋಕಿಲ್ಲ ಅಷ್ಟೇ. ಹೇಳಿದ ಮಾತು ಅಷ್ಟೇ ನಂದು. ಏನಾದರೂ ಮಾಡ್ಕೊಳ್ಳಿ, ಆಕಾಶ ಭೂಮಿ ಒಂದಾದ್ರೂ ಕೊಡೋಕಿಲ್ಲ ಕಂಡ ನಿನಗೆ. ಇನ್ನುವೇ ಈ ಸೀನಪ್ಪಂಗೆ ಕೊಟ್ಟರು ಕೊಡ್ತೀನಿ ನಾನು. ಒಂದಿನ ಬಂದು ಹೊಲತವ್ ನೋಡ್ಕೊಂಡು ಹೋಗ್ತಾನೆ. ನನ್ನ ವಿಚಾರಿಸ್ಕೊಂತಾನೆ, ಕುಡಿದ್ ಜ್ಞಾನದಲ್ಲಿ ಇದ್ರು ನೋಡ್ಕೊಂತಾನೆ. ನೀನು ಹಂಗಲ್ಕಂಡ ನೀನು ಎರಡು ತಲೆ ನಾಗರಾವ್ ಇದ್ದಂಗೆ ಬೇಕಾದಾಗ ಬತ್ತೀಯಾ, ಕೆಲಸ ಮುಗಿಸ್ಕೊಂಡು ಹೋಗ್ತೀಯ. ಊಸ್ರುವಳ್ಳಿ ಎರಡು ತಲೆ ನಾಗರಾವಲ್ಲ, ಊಸ್ರುವಳ್ಳಿ ಇದ್ದಂಗೆ ನೀನು. ಬೇಕಾದ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಆಮೇಲೆ ಹಂಗೆ ಹಿಂಗೆ ಅಂತವ ನಾಟಕ ತೆಗಿತೀಯ ನೀನು. ಆಮೇಲೆ ನಾನು ಯಾರೋ ನೀನು ಯಾರೋ ಅಂತ ಆಡ್ತೀಯ ಕಣೋ ನೀನು. ಗೊತ್ತಿಲ್ಲನೇನು ನನಗೆ. ನಿನ್ನೇನು ಇವತ್ತಿನ ನೋಡ್ತಿದ್ದೀನಪ್ಪ ನಾನು. ಇದು ಯಾಕಪ್ಪ ಹಿಂಗೆ ಆಡಿಯ ನಿನ್ನ ಒಳೆಯ? ನಿನಗೆ ಏನು ಕೇಳ್ತಾ ಇದ್ದೀನಿ ಅಂತ, ಏನು ಆಸ್ತಿ ಪಾಲು ಕೇಳೋ ಅಂತ ಹೇಳ್ತಾ ಇದ್ದೀನಾ? ನೀನು ಹಿಂಗೆ ಆಡ್ತಿದ್ರೆ ನಾನು ಕೋರ್ಟಲ್ಲೇ ತಗೊಳ್ಳೋದು. ನಮಗೆ ಕೊಟ್ಟಂಗೆ ಇನ್ಯಾರು ಕೊಡಕ್ಕೆ ಹೋಗ್ತೀಯಪ್ಪ ಆಸ್ತಿ ಪಾಲನ್ನ? ಯಾರು ಕೊಟ್ಟಿಯ ನೋಡ್ತೀನಿ ನಡಿ, ಕೋರ್ಟ್ಗೆ ನಡಿ, ನೋಡಿ ನೋಡೋಣ. ಅದೇನು ಅಂತವ ನೋಡೋಣ ನಡಿ, ತೀರ್ಮಾನನೇ ಆಗೋಗ್ಲಿ. ಏನೋ ಗೌಡ್ರ ಹತ್ರಕ್ಕೆ ಬಂದು ಒಂಚೂರು ಏನೋ ಮಾತಾಡ್ಕೊಂಡು ಹೋಗೋಣ ಅಂತ ಬಂದರೆ ಏನು ಹಿಂದೆ ಎಗರಾಡ್ತಿರ್ತೀಯ ಹಂಗೆಯ. ಸಮಾಧಾನ ತಗೊಳ್ರ. ಸುಮ್ಮನಿರ ರಂಗಜ ನೀನು. ಗಿರೀಶ ನೀನು ಯಾಕೋ ನಿಮ್ಮ ಅಪ್ಪನ ಮೇಲೆ ಹಂಗೆ ಎಗರಕ್ಕೆ ಹೋಗ್ತೀಯಾ? ಸುಮ್ಮನಿರೋ ಒಂದು ಒಟ್ಟು ಅದೇನು ತೀರ್ಮಾನ ಮಾಡೋಣ, ಸುಮ್ಮನಿರೋ. ಕೋರ್ಟು ಪಾರ್ಟು ಅಂದ್ಕೊಂಡು ನೀನು ಗಿರೀಶ ಸುಮ್ಮನೆ ನಿಂತ್ಕೊಳ್ಳ ನೀನು. ಅಣ್ಣ ಅವನಲ್ಲಿ ನಮ್ಮ ಅಪ್ಪಯ್ಯ ಸರಿ ಇಲ್ಲ ಕಣಣ್ಣ. ನೀನು ಅದೇನು ಮಾಡ್ತೀಯ ಮಾಡಿ ಹೋಗೋಣ ಅಂತ ಕೋರ್ಟಲ್ಲಯ್ಯ, ನಾನು ನಿಂತ್ಕೊಂತೀನಿ ನೋಡೋಣ ಅಣ್ಣ. ಅದು ಹೆಂಗೆ ಕೊಡೋಕ್ಕಿಲ್ಲ ನಮ್ಮ ಅಪ್ಪಯ್ಯದು, ಯಾರು ಕೊಡ್ತಾನೆ ಆಸ್ತಿ ಅಂತವ ನೋಡೇ ಬಿಡು ಅನ್ಕೊಳ್ಳೋಣ. ಹೋಗೋಣ, ನಿಂತ್ಕೊ ಹೋಗೋಣ ಕೋರ್ಟಲ್ಲಿ ಹೋಗಿ. ಎಲ್ಲ ಹೇಳ್ತಾ ಇದೆಯಾ ನೀನು ಬೇವರ್ಸಿ ನನ್ನ ಮಗನೇ? ಏನು ಅನ್ಕೊಂಡಿದ್ಯಾ ನೀನು? ಎಲ್ಲ ಕೋರ್ಟ್ಗೆ ಹೋದ್ಯಾ ನೀನು? ಹೋಗ್ಲಾ, ಅದು ಯಾವ ಕೋರ್ಟಿಗೆ ಹೋಗ್ತೀಯ ನಾನು ನೋಡ್ತೀನಿಲ್ಲ. ಏನು ನಾನು ಕಂಡಿಲ್ದಿರೋ ಕೋರ್ಟಿಗೆ ಹೋಗ್ತೀಯಲ್ಲ ನೀನು? ಇಬ್ರುವೆ ಈ ನನ್ನ ಮಕ್ಳನ್ನ ತಿಕ್ಕಾಮುಖ ಎಲ್ಲ ತೊಳೆದು ಬೆಳೆಸಿರೋ ನಾನು. ಇವಾಗ ಕೋರ್ಟ್ಗೆ ಹೋದ ನನ್ನ ಕೋರ್ಟಿಗೆ ನೋಡ್ರಿ ಗೌಡ್ರೆ. ಹೆಂಗೈತಿ ಕಾಲ ಅಂತವ ನೋಡ್ರಿ ನೀವೇ ವಸ್ಯ. ನೀವು ನೋಡಿದ್ರೆ ಈ ನನ್ನ ಮಕ್ಳಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಿ. ನೋಡ್ಗೌಡ್ರೆ ಹೆಂಗೆ ಹಂಗೆಲ್ಲ ಮಾತಾಡ್ತಾರಿ ಬೇವರ್ಸಿ ನನ್ನ ಮಕ್ಕಳು.
ಅಲ್ಲ ನನಗೆ ವಯಸ್ಸಾಗಿರೋವಷ್ಟು ಆ ಇವ್ರಿಗಿನ್ನೂ ಬುದ್ಧಿ ಬಂದಿಲ್ಲ. ಅಂಥದ್ರಲ್ಲಿ ಇವರು ನನ್ನೀಯ ಕೋರ್ಟ್ ಕರೀತಾರಂತೆ, ತೀರ್ಮಾನ ಮಾಡೋರಂತೆ. ಹೋಗ್ರಲ್ಲ ಕರೀಲಿ ಹೋಗ್ರಲ್ಲ, ನಂದು ಸ್ವಯಾರ್ಜಿತ ಆಸ್ತಿ ಕಣ್ರಲ್ಲ ನಾನು ಮಾಡಿರೋದು. ನನ್ನ ಮಗಂದು ಏನು ಇಟ್ಕೊಂಡು ಮಾಡಿಲ್ಲ. ನಿಮ್ಮ ತಾತನ ಆಸ್ತಿ ಏನಾದ್ರು ಇದ್ರೆ ಹೋಗ್ರಲ್ಲ ಹಾಕಳ್ರಿ ಕೋರ್ಟಿಗೆ, ನೋಡ್ತೀನಿ ನಾನುವೇ. ನಾನೆಲ್ಲವ ಸ್ವಯಾರ್ಜಿತ ಮಾಡಿರ ಅನ್ಕಂಡ್ಲ. ನನ್ನ ಹತ್ರ ಬಂದು ನೀವು ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಹೋಗ್ರಲ್ಲ ಅದು ಯಾವ ಕೋರ್ಟಿಗೆ ಹೋಗ್ತೀರಿ ಹೋಗ್ರಲ್ಲ, ನೋಡ್ತೀನಿ ನಾನುವೇ. ನಾನು ನೋಡೇ ಬಿಡ್ತೀನಿ, ನೋಡಿರಿ ಕೋರ್ಟಲ್ಲೇ ತೀರ್ಮಾನ ಮಾಡೋಣ ನೋಡಿರಿ. ಅಪ್ಪಯ್ಯ ಅವನೆಲ್ಲ ಹಂಗಂತ ಅವ್ನು ಸುಮ್ಮನಿರಪ್ಪಯ್ಯ, ಏನೋ ಕುಡ್ದಿದ್ದ ಅಂದಲ್ಲಿ ಏನು ಹೇಳ್ತಾವನೆ. ನೀನು ಯಾಕೆ ಹಿಂಗೆ ಎಲ್ಲಕ್ಕೂ ಎಗರ್ಕೊಂಡು ಬರ್ತೀಯಪ್ಪಯ್ಯ? ಅಲ್ಕಣಪ್ಪ, ಬೇವರ್ಸಿ ನಮ್ಮ ಮಕ್ಕಳು ಅಂತಂದ್ರೆ ನನಗೇನು ಅಪ್ಪ ಅಮ್ಮ ಇಲ್ಲ ಅಂದ್ಕೊಂಡಿದ್ಯೇನೋ? ನೀವೇ ಇದ್ದೀರಲ್ಲಪ್ಪ, ಇನ್ನೂ ಬದುಕಿದ್ದೀರ, ಈಗಲೇ ನೀನು ಬೇವರ್ಸಿ ನನ್ನ ಮಕ್ಕಳು ಅಂತೆಲ್ಲ ಬೈತಿಲ್ಲಪ್ಪ ನಮ್ಮನ್ನ. ನೀವು ಸತ್ತೋದ್ಮೇಲೆ ತಾನೇ ಬೇವರ್ಸಿಗಳು ಅನ್ನೋದು. ಏನಂತ ಮಾತಾಡ್ತೀವಿ ಏನೋ ಕಣಪ್ಪ ನೀನಂತುವೆ. ನಾನೇ ನೀನು ಪೂರ್ತಿ ಆಸ್ತಿ ಬರ್ಕೊಡು ಅಂತ ಕೇಳ್ತಾ ಇದ್ದೀನಿ ಏನೋ? ನಾನು ಕೇಳ್ತಾ ಇರೋದು ಒಂದು 3 ಎಕರೆ ಬರ್ಕೊಡಪ್ಪ, ಅಲ್ಲಿ ಇಂಟ್ರೆಸ್ಟು ಕಡಿಮೆ ಆಯ್ತದೆ ಅಂತ ಅಷ್ಟೇ. ಅಲ್ಲಿ ಲೋನ್ ತಗೊಂಡಿದ್ದೀನಲ್ಲ 50,000 ಕಟ್ತಾ ಇದ್ದೀನಿ ಬಡ್ಡಿಯ. ಬಡ್ಡಿನ 50,000 ಕಟ್ಟಿದ್ರೆ ಮನೆ ಉದ್ಧಾರ ಆಗ್ತದೇನಪ್ಪ. ನೀನೇ ಒಂಚೂರು ಯೋಚನೆ ಮಾಡು. ಅದಕ್ಕೆ ನಾನು ಕೇಳ್ತಾ ಇರೋದು ಅಷ್ಟೇ ಕಣಪ್ಪಯ್ಯ, ಇನ್ನೇನು ಇಲ್ಲ. ನನ್ನ ಕಡೆಯಿಂದ ಇನ್ನೇನು ಇಲ್ಲ ಕಣಪ್ಪಯ್ಯ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಒಂಚೂರು ಬಡ್ಡಿಯ ಇಂಟ್ರೆಸ್ಟು ಕಡಿಮೆ ಮಾಡ್ತಾರಂತೆ. ಯಾವ್ದಾದ್ರು ಜಮೀನು ಪತ್ರ ಕೊಟ್ರೆ, ನನ್ನ ಹೆಸ್ರಿಗಿರೋದು ಒಂದು 2-3 ಎಕರೆದು ಏನಾದ್ರು ಕೊಟ್ರೆ ಅವರು ಒಂಚೂರು ಕಡಿಮೆ ಮಾಡ್ತಾರೆ. ಆಮೇಲೆ ನಮ್ಮ ದುಡ್ಡುವೆ ಒಂಚೂರು ಉಳಿತದೆ. ಅದಕ್ಕೂ ಇದಕ್ಕೂ ಆಯ್ತದ ಕಣಪ್ಪಯ್ಯ. ಒಬ್ಬನೇ ಬೆಂಗಳೂರಿನಲ್ಲಿ ಸಂಸಾರ ಮಾಡೋದು ಎಷ್ಟು ಕಷ್ಟ ಅಂತವ ನಿನ್ಗೇನಪ್ಪಯ್ಯ ಗೊತ್ತು? ನೀನೇನೋ ಮಾತಾಡ್ತೀಯಪ್ಪ. ಹಳ್ಳಿಲಿ ಎಲ್ಲದೂ ಫ್ರೀಯಾಗಿ ಸಿಕ್ಬಿಡ್ತದೆ. ಒಂದು ಸೊಪ್ಪು ತರಕಾರಿ ಆಗಲಿ ಏನಿದ್ರು ಫ್ರೀಯಾಗಿ ಸಿಗುತ್ತೆ. ಅದೇ ನಮ್ಮ ಟೌರಲ್ಲಿ 5 ರೂಪಾಯಿ ಕೊತ್ತಂಬರಿಗೆ 50 ರೂಪಾಯಿ ಕೊಟ್ಟು ತಗೋಬೇಕು ನಾವು. ಎಷ್ಟು ಕಷ್ಟ ಇರ್ತದೆ ಅಂತ ನಿನಗೆ ಗೊತ್ತಲ್ಲಪ್ಪಯ್ಯ. ಗೊತ್ತಿದ್ರು ಹಿಂಗೆಲ್ಲ ಮಾತಾಡ್ತಿಲ್ಲಪ್ಪಯ್ಯ ನೀನು. ನೀವೇನಾದ್ರೂ ಮಾಡ್ಕೊಳ್ರಪ್ಪ, ನನಗೂ ಅದಕ್ಕೂ ಚಂತೆ ಇಲ್ಲ. ನನಗೆ ಏನು ಹೇಳಿ ಕೇಳಿ ನೀನು ಮನೆ ತಗೊಂಡಿದ್ದ, ಹೇಳಿ ಕೇಳಿ ಏನು ಸಾಲ ಮಾಡ್ಕೊಂಡಿದ್ದ. ಇವಾಗ ಇದಕ್ಕಿಂತ ಬಂದು 3 ಎಕರೆ ಜಮೀನು ಬರ್ಕೊಡು ಅಂತ ಅಂದ್ರೆ ಯಾರು ಬರ್ಕೊಟ್ಟರು? ಏನು ನಿಮ್ಮ ತಾತನ ಆಸ್ತಿ ಇಲ್ಲಿ ಬರ್ಕೊಡಕ್ಕೆ? ನಾನು ಸ್ವಯಾರ್ಜಿತ ಮಾಡ್ಕೊಂಡಿರೋದು, ನಾನು ನನ್ನ ಮೊಮ್ಮಕ್ಳು ಕೊಡೋದು ಮಾತ್ರ ಹಕ್ಕಿರೋದು, ನಿಮಗೆ ಕೊಡೋ ಹಕ್ಕಿಲ್ಲ. ಈಗಲೇ ಹೇಳ್ತಾ ಇದೀನಿ, ಏನು ಕೊಡೋಕ್ಕಿಲ್ಲ. ಬಿಡ್ಗಾಸು ಕೊಡೋಕ್ಕಿಲ್ಕಂಡ್ರಲ್ಲ ನಿಮ್ಮಿಬ್ರಿಗೆ. ಹೋಗ್ರಲ್ಲ ಭಿಕ್ಷೆ ಹತ್ರ ಹೋಗ್ರಲ್ಲ. ನಾನು ಹೇಳಿಲ್ವೇನಣ್ಣ, ಈ ನನ್ನ ಮಗ ನಮ್ಮ ಅಪ್ಪಯ್ಯ ಅವನಲ್ಲ, ಇವನು ಬರೀ ಇದೇ ತಕರಾರು ಕಣೋಣ. ನನಗೂ ಅಷ್ಟೇ ಕಣೋಣ. ಒಂಚೂರು ಏನಾದರೂ ಎಣ್ಣೆ ಹೊಡಿಯೋಕೆ 1 ರೂಪಾಯಿ ಕೊಡಪ್ಪ ಅಂದರೆ ಯಾರು ಹಂಗೆ ಮೇಲಾರು ಕೆಳಗೆ ಬೀಳ್ತಾನೆ ಕಣೋಣ. ಅದಕ್ಕೆ ಅರ್ಥಕ್ಕೆ ನಾನು ಕೇಳೋಕ್ಕೆ ಹೋಗಿಲ್ಕಣೋಣ, ಸುಮ್ಮನೆ ಆಗೋಯ್ತೀನಿ ಅತ್ತಾಗೆ. ನೋಡಿ ಇವತ್ತು ನೀನು ಕೇಳಿದ್ರು ಹಿಂಗೆ ಆಡ್ತೈತು ಅಂದ್ರೆ ಇವು ಅಪ್ಪಯ್ಯ ಇನ್ಯಾನಂತ ಹೇಳೋದು ಹೇಳು. ಅದಕ್ಕೆ ಆತ ಕೇಳಬಾರ್ದು ಕಣೋಣ. ಕೋರ್ಟಿಗೆ ಹೋಗೋದು ನಡೆಯೋಣ ನೀನು. ಅಯ್ಯೋ ಸುಮ್ಮನೆ ನಿಂತ್ಕೊಳ್ರಪ್ಪ ಇಬ್ರುವೆ ನೀವು. ಗಿರೀಶ, ಸೀನಪ್ಪ ಸುಮ್ಮನೆ ನಿಂತ್ಕೊಳ್ಳಿ. ಅಲ್ಕಂಡ್ಲ ಗಿರೀಶ, ನೀನು ತೀರ್ಮಾನಕ್ಕೆ ಬರೋನು ಒಬ್ಬನೇ ಬರ್ದಂಗೆ ಇದ್ಯಾಕೆ ಇವನನ್ನು ಬೇರೆ ಹೇಳ್ಕೊಬಂದ್ಲ? ಇರೋ ಇದನ್ನೆಲ್ಲವ ಹಾಳು ಮಾಡ್ತಾವ ನೀವು. ನಿಂತ್ಕೊಂಡಿಲ್ಲ ಸೀನಪ್ಪ. ಲವ್ ಸೀನಪ್ಪ, ನಿನಗೇನೆಲ್ಲ ಗೊತ್ತಾಯ್ತದ? ನಿನಗೆ ಬೆಳಿಗ್ಗೆ ಆದ್ರೂ ಕುಡ್ಕೊಂಡು ಬಾರಲ್ಲಿ ಇರ್ತೀಯ, ರಾತ್ರಿ ಮನೆಗೆ ಬರೋಕ್ಕಿಲ್ಲ, ಅಲ್ಲೇ ಮಲ್ಕೊಂತೀಯ. ಅಂಥದ್ರಲ್ಲಿ ಕಷ್ಟ ಏನು ಅಂತವ ನಿನಗೇನು ಗೊತ್ತು? ಅವನು ಕಷ್ಟಪಟ್ಟು ಮಾಡಿರ ಅನ್ಕಂಡ್ಲ ಇಷ್ಟು ವರ್ಷದಿಂದವ. ಅವನು ಗೊತ್ಕೊಂಡ್ಲ ಎಷ್ಟು ಕಷ್ಟಪಟ್ಟವನೇ ಅಂತವ. ಒಂದೊಂದು ರೂಪಾಯಿಗೂ ಬೆವ್ರು ಸುರಿಸಿ ದುಡ್ದಿರೋನವನು. ಅವ್ನಿಗೀಗ ತಕ್ಷಣಕ್ಕೆ ಬಂದು ನೀವು 2-3 ಎಕರೆ ಬರ್ಕೊಡಪ್ಪ ಅಂತಂದ್ರೆ ಹೊಟ್ಟೆ ಉರಿಯೋಕಿಲ್ವೇನ್ರಲ್ಲ? ಸುಮ್ಮನಿರ್ರಿ. ಏನು ಅಂತವ ಮಾತಾಡಿ ನಾನು ಕೇಳಿ ಬಸ್ ಕೊಡ್ತೀನಿ. ನೀವು ಹೆಂಗೆ ಕಿತ್ತಾಡೋದ್ರಿ? ಮನೇಲೆ ಕಿತ್ತಾಡೋರಿ. ಇಲ್ಲಿವರೆಗೂ ಯಾಕೆ ಬಂದ್ರಲ್ಲ ನೀವು ಪಂಚಾಯತಿ ಅಂತವ? ಸುಮ್ಮನಿರತ್ತಾನೆಯ. ಈಗ ನೋಡಪ್ಪ ರಂಗಜ, ನಾನು ಏನು ಜಾಸ್ತಿ ಹೇಳಕ್ಕಿಲ್ಲ. ನೀನೇನು ಚಿಕ್ಕ ಹುಡುಗ ಅಲ್ಲ, ನನ್ಕಿನ್ನ ದೊಡ್ಡನೆಯ. ಎಲ್ಲ ಅರ್ತಿರೋನು, ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಹೋಗಿರೋನು. ನಿನಗೆ ಕಷ್ಟ ಸುಖಗಳೆಲ್ಲವಾಗ ಗೊತ್ತಿರೋದೆಯಾ. ನಾನಿವಾಗ ಏನು ಹೇಳ್ತಾ ಇವ್ನಿ ಅಂತ ಅಂದರೆ, ಇವನೇನೋ ಆಸ್ತಿ ಪೂರ್ತಿ ಬೇಕು ಅಂತ ಕೇಳ್ತಿಲ್ ಕಣಪ್ಪ. ಏನು ರಂಗಜ, ಏನೋ ಒಂದು ಈಟು ಬರ್ಕೊಡಪ್ಪ ಅಂತ ಕೇಳ್ತಾವನೆ. ಒಂದು 2-3 ಎಕರೆ ಏನೋ ಬರ್ಕೊಡ್ಬೇಕಂತೆ. ಬ್ಯಾಂಕ್ನ ನಿನಗೆ ಗೊತ್ತಲ್ಲ, ಬಡ್ಡಿ ಮೇಲೆ ಬಡ್ಡಿ ಆಗ್ತಿರ್ತಾರೆ. ಅದು ಏನೋ ಜಮೀನು ಐತೆ ಅಂತ ಅವ್ರ ಹೆಸ್ರಲ್ಲಿ ತೋರಿಸಿದ್ರೆ ಒಂಚೂರು ಬಡ್ಡಿ ಕಮ್ಮಿ ಮಾಡ್ತಾರಂತೆ ನೋಡಪ್ಪ. ಅಷ್ಟಕ್ಕೆ ಕೇಳೋಕೆ ಬಂದಿರೋದು. ಅವನೇನು ಆಸ್ತಿ ಪಾಲು ಮಾಡಿಕೊಡು ಅದು ಇದು ಅಂತವ ಕೇಳೋಕೆ ಬಂದಿಲ್ಲ. ನೋಡು, ಯೋಚನೆ ಮಾಡಿ ನೀನುವೆ. ನೀನೇನು ಚಿಕ್ಕ ಹುಡುಗ್ನಲ್ಲ, ನಾನೇನು ಹೇಳ್ಬೇಕಾಗಿಲ್ಲ ನಿನಗೆ ಕಣಂತೆ. ನೀನೇ ಯೋಚನೆ ಮಾಡಪ್ಪ. ಏನು ಮಾಡೋದು, ಎಂತ ಮಾಡೋದು, ಕೊಡ್ತೀಯ ಏನು ಹೆಂಗೆ? ಪಾಪ ಅವನು ಜೀವನ ನಡೆಸ್ಕೊಂಡು ಹೋಗ್ಬೇಕಲ್ವೇ? ಅಲ್ಲ ಹಂಗೆ ತಾನೆಯ ನೀನು ಮಾಡ್ತಿರೋದು. ಇನ್ನು ಯಾರಿಗೆ ಮಾಡ್ತಿದ್ದೀಯ ಹೇಳು? ಮಕ್ಳಿಗೋಸ್ಕರನೇ ತಾನೆಯ ಮಾಡ್ತಿರೋದು. ಇಬ್ರು ಗಂಡು ಮಕ್ಳು ಅವ್ರೆ, ಅವ್ರಿಗೋಸ್ಕರನೇ ಮಾಡಿ ಸಾಯ್ತಾ ಇದೆಯಾ? ಬೆಳಗ್ಗೆ ರಾತ್ರಿ ನಂಗೆ ನೋಡ್ದಂಗೆ ಹೊಲ್ತವೆಲ್ಲ ಮಾಡ್ತೀಯ. ಇನ್ನು ಯಾರಿಗೋಸ್ಕರ ಮಾಡ್ತಿದ್ದೀಯ ಹೇಳು? ಈಗ ಅವರೇ ಕಷ್ಟ ಅಂತ ಬಂದಾಗ ಒಂದಿಟ್ಟು ಸಹಾಯ ಮಾಡ್ಬೇಕಲ್ವೇನಪ್ಪ ರಂಗಜ? ಅಷ್ಟೇ ನನ್ನ ಉದ್ದೇಶ, ಇನ್ನೇನಿಲ್ಲ. ಮಕ್ಳಿಗೋಸ್ಕರ ಅಂತ ಮಾಡ್ತಿದೀವಿ ಅಂದಮೇಲೆ ಅವ್ರು ಏನೋ ಒಂದು ಮಾಡ್ಕೊಂಡು ಏನೋ ಸಾಧನೆ ಮಾಡ್ಕೊಂಡು ಏನೋ ಮಾಡ್ತವ್ರಲ್ಲ ಸದ್ಯಕ್ಕೆ ಅಂತವ ನಮ್ಮ ಕೈಲಾದ ಸಹಾಯ ಮಾಡ್ಬೋದಪ್ಪ ಅಷ್ಟೇ. ಅದಕ್ಕೆ ನಿನ್ನೇನು ಹೆಚ್ಚಿಗೆ ಕೇಳ್ತಾ ಇಲ್ಲ. ಅವನು ಏನು
ಏನು ಕೇಳ್ತಿಲ್ ಬಿಡು. ಅವನು ಏನು ನಿನಗೆ ಅಂಥದ್ದೇ ಕೊಡು ಇಂಥದ್ದೇ ಕೊಡು ಅಂತ ಕೇಳ್ತಿಲ್ಲ. ಏನೋ ಒಂದು 2-3 ಎಕರೆ ಬರ್ಕೊಡಪ್ಪ ನನ್ನ ಹೆಸರಲ್ಲಿದ್ರೆ ಲೋನಲ್ಲಿ ದುಡ್ಡು ಕಡಿಮೆ ಆಯ್ತದೆ ಅಂತವ ಕೇಳ್ತವನೆ. ನೋಡಪ್ಪ ಏನು ಮಾಡ್ತೀಯ ಅಂತವ ನಿನ್ನ ಇಷ್ಟಕ್ಕೆ ಬಿಟ್ಟಿದ್ದು. ನಾನು ಇದ್ರ ಮೇಲೆ ಏನು ನಿನಗೆ ಬಲವಂತ ಮಾಡಕ್ಕೆ ಹೋಗ್ತಿಲ್ಲ. ಆಮೇಲೆ ಗೌಡ್ರು ಬಲವಂತ ಮಾಡಿ ಕೊಡ್ಸಿದ್ರು ಹಂಗೆ ಹೆಂಗೆ ಅಂತ ಹೇಳಂಗಿಲ್ಲ. ಆಮೇಲೆ ನೀನೇ ಯೋಚನೆ ಮಾಡು ಏನು ಮಾಡ್ಬೋದು ಎಂತ ಮಾಡ್ಬೋದು. ಈಗ ಕೊಟ್ಬಿಟ್ರೆ ಮುಂದೆ ಏನು ಗತಿ ಎಲ್ಲದನ್ನೂ ಯೋಚನೆ ಮಾಡಿ ಕೊಡಂಗಿದ್ರು ಕೊಡಪ್ಪ. ಸರಿ ಗೌಡ್ರೆ ಆಯ್ತು, ನೀವೇನು ಹೇಳ್ತಾ ಇದ್ದೀರಾ ಅಂತವ ನಾನು ಈ ನನ್ನ ಮಕ್ಕಳು ಮಾಡಿದ್ನೆಲ್ಲವ ಕ್ಷಮಿಸಿ ಏನೋ ಒಂದು 2-3 ಎಕರೆ ಬರ್ಕೊಡ್ತೀನಿ. ಆಮೇಲೆ ಗೌಡ್ರೆ ಇವತ್ತೇ ಎಲ್ಲ ತೀರ್ಮಾನ ಆಗ್ಬಿಡ್ಬೇಕು ಗೌಡ್ರೆ. ಈ ನನ್ನ ಮಕ್ಕಳು ಆಮೇಲೆ ಆಸ್ತಿ ಬರ್ಸ್ಕೊಂಡು ಅದನ್ನ ಮಜಾ ಉಡಾಯಿಸ್ಕೊಂಡು ಆಮೇಲೆ ಅಪ್ಪ ಅವು ನೋಡ್ಕೊಳಕಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಂಗಿಲ್ಲ ಗೌಡ್ರೆ. ಪೂರ್ತಿ ಆಸ್ತಿ ಅಂತೂ ಬರ್ಕೊಡಲ್ಲ ಕಣ್ಗೌಡ್ರೆ. ಏನೋ ಒಂದು 3 ಎಕರೆ ಕೇಳ್ತಾವನೆ, ಅದುವೇ ಏನೋ ಬ್ಯಾಂಕಿಂದಕ್ಕೆ ಅಂತೂ ಹೇಳ್ತಿರೋದಕ್ಕೆ ಸಾಲ ಕಡಿಮೆ ಆಯ್ತದೆ ಅಂತ ಹೇಳ್ತಿರೋದಕ್ಕೆ ಒಂದು 3 ಎಕರೆ ಬರ್ಕೊಟ್ಟೇನು. ಆಮೇಲೆ ಅಂಥ ಜಮೀನು ಬೇಕು ಇಂಥ ಜಮೀನೇ ಬೇಕು ಕೆಳಗಿಂದೇ ಬೇಕು ಮೇಲಿಂದೇ ಬೇಕು ಅಂತ ಕೇಳಂಗಿಲ್ಲ ಗೌಡ್ರೆ. ಪಾಳು ಬಿದ್ದಿರೋದಾಗ್ಲಿ ಎಂಥದೇ ಆಗಲಿ ಅಂಥದ್ದೊಂದು 3 ಎಕರೆ ಬರ್ಕೊಡ್ತೀನಿ ಗೌಡ್ರೆ ನಾನು. ಇಲ್ಲೇ ಊರ್ತವ ಒಂದು 3 ಎಕರೆ ಐತಲ್ ಗೌಡ್ರೆ. ಆ ಜಮೀನು ಏನು ಮಾಡ್ತಿಲ್ಲ ನೋಡ್ರಿ ನಾವು, ನಿಮ್ಗೂ ಗೊತ್ತಲ್ಲ ಗೋಮಾಳ ತರದ್ ಐತಲ್ಲ ಆ ಥರದ ಜಮೀನ ಒಂದು 3 ಎಕರೆ ಬರ್ಕೊಡ್ತೀನಿ. ಇವ್ನಿಗೆ ಏನಪ್ಪ ಒಂದು 3 ಎಕರೆ ಐತೆ ಅಂತ ತಾನೇ ತೋರಿಸ್ಬೇಕು ಗೌಡ್ರೆ. ಅಷ್ಟನ್ನು ಬರ್ಕೊಡ್ತೀನಿ. ತಗೊಂಡು ಹೋಗಕ್ಕೆ ಹೇಳ್ಬೇಕು ಗೌಡ್ರಿ. ನೀವೇ ಇವತ್ತಿಂದವ ಎಚ್ಚರಿಕೆ ಹೇಳ್ಬಿಡ್ಬೇಕು ಗೌಡ್ರೆ. ನಾನಂತವೇ ಮುಂದಕ್ಕೆ ನೋಡ್ರಿ ಆಮೇಲೆ ಆಸ್ತಿ ಬರ್ಸ್ಕೊಂಡು ಮುಂದೆ ಇನ್ನೊಂಥರ ನಾಟಕಗಳು ಆಡಬಾರ್ದು ಗೌಡ್ರಿ. ನೀವು ಇವತ್ತೇ ಬುದ್ಧಿ ಹೇಳಿದ್ರೆ ನೋಡ್ರಿ ನಾನು ಬರ್ಕೊಡ್ತೀನಿ. ಸರಿ ಕಣಪ್ಪ ಆಯ್ತು, ನಾನು ಹೇಳ್ತೀನಿ ಸುಮ್ನಿರು. ಹೇಳ್ದಂಗೆ ಏನು ಮಾಡ್ತೀನಿ ಹೇಳಿ ನಾನು ಹೇಳ್ತೀನಿ. ಏನೇನು ಬುದ್ಧಿವಾದ ಎಲ್ಲ ಹೇಳ್ಬೇಕು ಹೇಳಿ ಕಳಿಸ್ತೀನಿ. ನೀನು ಒಟ್ಟಾರೆ ಅದೇನು ಬರ್ಕೊಡ್ಬೇಕು ಅದನ್ನ ನೋಡಿ ಬರ್ಕೊಟ್ಬಿಡೋ ತೆಗಿ. ಪಾಪ ಮಕ್ಳನ್ನ ನೋಯಿಸ್ಬೇಡ ಕಣು, ಅವ್ರಿಗೋಸ್ಕರ ಅಂತಾನೆ ತಾನೇ ನೀನು ಕಷ್ಟಪಡ್ತಿರೋದು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನು ಪ್ರಯೋಜನ ಬರ್ತದೆ ಹೇಳು. ನೋಡ್ರಪ್ಪ ಗಿರೀಶ, ಸೀನಪ್ಪ ಇಬ್ರು ಕೇಳಿಸ್ಕೊಳ್ರಿ ಕಿವಿ ಕೊಟ್ಟು. ಲವ್ ಸೀನಪ್ಪ, ಕುಡ್ದಿದ್ ಗಾನದಲ್ಲಿ ಏನೇನೋ ಕೇಳಿಸ್ಕೊಂಡ್ಯಾ ಕಣೋ ನೀನು, ಸರಿಯಾಗಿ ಕೇಳಿಸ್ಕೊಳ್ಳ. ಇವತ್ತು ಹೇಳ್ತಾ ಇದೀನಿ ನೋಡ್ರಿ. ನಿಮ್ಮಪ್ಪ ಪಾಪ ಕಷ್ಟಪಟ್ಟು ಅಷ್ಟು ವರ್ಷದಿಂದ ದುಡ್ದೋನಿ. ದುಡಿತಾನೆ ಅವನು ಇನ್ನುವೆ. ಯಾರಿಗೋಸ್ಕರ ನಿಮ್ಗೋಸ್ಕರ ಅಂತ ತಾನೇ ಮಾಡ್ತಿರೋದವನು. ಅಂಥದ್ರಲ್ಲಿ ಇವತ್ತು ನೀವು ಆಸ್ತಿ ಬೇಕು ಅಂತ ಕೇಳ್ಕೊಂಡ್ ಬಂದಿದ್ದಿ ಗಿರೀಶ ನೀನು. ಒಂದ್ ದಿನ ಹೋಗಿ ನೋಡಿಲ್ಲ ತೋಟತ್ತವ, ನನಗೂ ಗೊತ್ತಿರೋ ವಿಷಯನೇ ಇದು. ನಾನು ಕಣ್ಣಾರೆ ನೋಡಿದ್ದೀನಿ ಇದೆಲ್ಲವ. ಒಂದಿನ ತೋಟತ್ತವ ಹೋಗಿ ನೋಡಿಲ್ಲ, ಒಂದ್ ಜವಾಬ್ದಾರಿ ತಗೊಂಡಿಲ್ಲ. ಇವತ್ತು ಇದ್ದಕ್ಕಿದ್ದಂತೆ ಬಂದು ಆಸ್ತಿ ಕೇಳಿದ್ರೆ ಅವನಿಗೂ ಕಷ್ಟ ಆಯ್ತದ ಕಣಪ್ಪ ಕೊಡೋಕ್ಕೆ. ಹೆಂಗೋ ಏನ್ ಮಾಡ್ತಾನೋ ನನ್ನ ಮಗ ಅಂತ ಅವನಿಗೂ ಭಯ ಇರ್ತದಲ್ವೇ. ಅವನು ಮಗಿನ ಸಾಕ್ತಂಗೆ ಸಾಕವನಿ ಅವನು ತೋಟನ. ಸುಮ್ಮನೆ ಇದ್ದಕ್ಕಿದ್ದಂಗೆ ಬಂದು ಬರ್ಕೊಡಪ್ಪ ಅಂದ್ರೆ ಕಷ್ಟ. ಇವಾಗ ಹೆಂಗೋ ಒಪ್ಸಿದೀನಿ, ಅವ್ನು ಬರ್ಕೊಡ್ತೀನಿ ಅಂತ ಹೇಳವನಿ. ಅವನು ಯಾವ ಜಮೀನು ಕೊಡ್ತಾನೆ ಅದನ್ನ ತಗೊಂಡು ಸುಮ್ಮನೆ ಇದ್ಬಿಡ್ಬೇಕನ್ರಪ್ಪ ನೀವು, ಆಯ್ತಾ. ಜಾಸ್ತಿ ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳಂಗಿಲ್ಲ. ಅಂಥ ಜಮೀನು ಬೇಕು ಇಂಥ ಜಮೀನು ಬೇಕು ಅಂತ ಕೇಳಂಗಿಲ್ಲ. ಅವ್ನು ಯಾವ ಜಮೀನು ಬರ್ಕೊಡ್ತಾನೆ ಅದನ್ನ ಇಸ್ಕೋಬೇಕು. ಆಮೇಲೆ ತೀರಾ ಮುಂದಕ್ಕೆ ಆಸ್ತಿ ಪಾಲಾಗುತ್ತಲ್ಲ ಎಲ್ಲರ ಹೆಸ್ರಿಗೆ, ಆವಾಗ ನಿಂದು ಎಷ್ಟೈತೆ ಅಷ್ಟು ನೋಡಿ ನಿನ್ನ ಹೆಸ್ರಲ್ಲಿ ಎಷ್ಟೈತೆ ಇನ್ನು ಮಿಕ್ಕಿದ್ದ ಹೆಸ್ರನ್ನ ಅವನಿಗೆ ಸೀನಪ್ಪಂಗೆ ಮಾಡಿ ಏನೋ ಒಂದು ಮಾಡೋಣ ಅವಾಗ. ಇನ್ನೂ ಟೈಮ್ ಐತಲ್ಲ ಅದೆಲ್ಲವ. ಏನೋ ಒಂದು ಮಾಡೋಣ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡೋದು ಅಂತ ಎಲ್ಲವ ನೋಡ್ಕೊಂಡು ಮಾಡೋಣ. ಅಲ್ಲಿವರೆಗೂ ಏನು ಕೊಟ್ಟವನೇ ಸೀನಪ್ಪ. ನೀನು ಕಿತ್ತಾಡಕ್ಕೆ ಹೋಗಂಗಿಲ್ಲ ಕಣವು ಸೀನಪ್ಪವು. ಆಮೇಲೆ ಅಣ್ಣಂಗೆ ಕೊಟ್ಟು ಕಳಿಸ್ತೇನೆ ನನಗೂ ಕೊಡುವಂತವ, ಗೊತ್ತಾಯ್ತೇನೋ. ರಂಗಜ್ಜಿ ಏನು ಕೊಟ್ಟೈತೆ ಅದನ್ನ ಇಟ್ಕೊಂಡು ಸುಮ್ಮನೆ ಇರ್ಬೇಕು ಇಬ್ರುವೆ ಅಷ್ಟೇ. ಇನ್ನೇನು ದುಸ್ರ ಮಾತಾಡಂಗಿಲ್ಲ ಇಬ್ರುವೆ, ಈಗಲೇ ಹೇಳ್ತಾ ಇದ್ದೀನಿ. ಆಮೇಲೆ ನಂತವ್ ಬಂದು ತೀರ್ಮಾನ ಮಾಡ್ಕೊಂಡು ಹೋಗಿ ಮತ್ತೆ ಮನೆಗೆ ಹೋಗಿ ಜಗಳ ಆಡೋದು ಅದು ಇದು ಎಲ್ಲ ಮಾಡಂಗಿಲ್ಲ. ಏನು ಗೊತ್ತಾಯ್ತೇನ್ರಪ್ಪ. ಹಂಗೆ ನಡ್ಕೊಂಡು ಹೋಗ್ತಿರ್ತಾನೆ. ಆಮೇಲೆ ಆಸ್ತಿ ಬರ್ಸ್ಕೊಬಿಟ್ಟಿದೀವಿ ಅಂತ ಕೊಬ್ಬು ಮಾಡ್ಕೊಂಡು ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಂಡಂಗಿರೋದು ಹಂಗೆಲ್ಲ ಮಾಡಂಗಿಲ್ಲ. ವಯಸ್ಸಾಗಿರೋ ಅಪ್ಪ ಅಮ್ಮಂಗೆ ನೀವೇ ಕಂಡ್ರಲ್ಲ ಗತಿ, ಇನ್ಯಾರಿದ್ದಾರೆ. ಗೊತ್ತಾಯ್ತೇನ್ರಲ್ಲ. ಅಯ್ಯೋ ಗೌಡ್ರೆ, ನಾನು ಯಾವತ್ತಾದ್ರೂ ನಮ್ಮ ಅಪ್ಪ ಅವನ್ನ ನೋಡ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ ಕೇಳ್ರಿ. ಎಷ್ಟು ಕಿತ ಕರೆದಿದ್ದೀನಿ ಗೌಡ್ರೆ, ಬೆಂಗಳೂರಿಗೆ ಬಂದ್ಬಿಡ್ರಿ ನಾನೇ ನೋಡ್ಕೊಂತೀನಿ ಅಂತವ. ಇಲ್ಲಿ ಅವ್ರಿಗೆಲ್ಲ ಬಿಟ್ಟು ಬರೋಕ್ಕಾಗಿಲ್ಲ ಅಂತವ, ನೋಡ್ಕೊಳಕ್ಕೆ ಆಯ್ತಾ ಇಲ್ಲ. ಆಮೇಲೆ ಗೌಡ್ರೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವ ಗೌಡ್ರೆ. ನಾನು ಬೆಂಗಳೂರು ಬಿಟ್ಟು ಇಲ್ಲಿ ಬಂದು ಏನು ಮಾಡೋಣ ಗೌಡ್ರೆ, ನನ್ನ ಕೂಲಿ ಕೆಲಸ ಬಂದದ. ಅಲ್ಲ ಓದಿಸಿ ಎಲ್ಲ ಮಾಡಿರೋದು ನಮ್ಮ ಅಪ್ಪನೇ ತಾನೇ. ಇವಾಗ ಕೆಲ್ಸಕ್ಕೆ ಹೋಗ್ಬೇಡ ಬೆಂಗಳೂರಿಗೆ ಹೋಗ್ಬೇಡ ಇಲ್ಲಿ ಬಂದಿರು ಅಂದರೆ ಇನ್ನು ಯಾಕಪ್ಪ ಓದಿಸ್ಬೇಕಿತ್ತು. ಏನು ಗೌಡ್ರೆ ನೀವೇ ಹೇಳ್ರಿ. ನಾನು ಓದಿರೋನು ಇವಾಗ ಬಂದು ಈಗ ಸೀನಪ್ಪ ಏನೋ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ, ಹಂಗೆ ನಾನು ಕೂಲಿ ಕೆಲಸ ಮಾಡ್ಕೊಂಡು ಹೋಗೋಕ್ಕಾಗತ್ತೆ ಹೇಳ್ರಿ ನೀವೇ. ಇಲ್ಲ ತಾನೆ. ಅದಕ್ಕೆ ಕಣ್ಗೌಡ್ರಿ ಹೇಳ್ತಾ ಇರೋದು ಅಷ್ಟೇ ಹೇಳ್ಬಿಟ್ರೆ ಇನ್ನೇನಿಲ್ಲ ಕಣ್ಗೌಡ್ರಿ. ಅಪ್ಪಯ್ಯ ಯಾವ್ದಾದ್ರು ಬರ್ಕೊಡ್ಲಿ ಗೌಡ್ರಿ, ಅವರು ಬರ್ಕೊಡ್ದಲೇ ಇರ್ಲಿ ಅಪ್ಪಯ್ಯನೇ. ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀನಿ ಗೌಡ್ರಿ. ಹಂಗೆಲ್ಲ ಏನು ದುರಂಕಾರ ಮಾಡೋದು ಹಂಗೆ ಮಾಡೋದು ಹಿಂಗೆ ಮಾಡೋದೆಲ್ಲ ಮಾಡಲ್ಲ ಕಣ್ಗೌಡ್ರಿ. ಅಷ್ಟೇ ಕಣ್ಬಿಡಪ್ಪ, ಇನ್ನೇನು ಚಿಂತೆ ಇಲ್ಲ. ವಯಸ್ಸಾದ ಕಾಲದಲ್ಲಿ ಮಕ್ಕಳು ನೋಡ್ಕೊಂಡ್ರೆ ಅಪ್ಪ ಅಮ್ಮನ್ನ, ಅದಕ್ಕೆ ನೀನೇನು ಸಂತೋಷ ಇರ್ತದೆ ಹೇಳೋ ಅವ್ರ ತಾನೇ. ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಅದನ್ನೇ ತಾನೇ ಅವರು ಕೇಳೋದು, ಇನ್ನೇನು ಕೇಳ್ತಾರೆ ಹೇಳೋ ಅವ್ರ ತಾನೇ ಅಲ್ವೇ. ಸರಿ ಬಿಡ್ರಿ, ಇನ್ನೇನು ತೀರ್ಮಾನ ಆಯ್ತೇನು, ಇನ್ನೇನಾದರೂ ಐತೆ ನಿಮ್ದೇನಾದ್ರೂ?
ಇಲ್ಲ ಕಣ್ಗೌಡ್ರೆ, ಇನ್ನೇನಿಲ್ಲ ಕಣ್ಗೌಡ್ರೆ, ಅಷ್ಟೇ. ಹೆಂಗೋ ಸದ್ಯ ನೀವೆಲ್ಲವ ಸರಿ ಮಾಡ್ಕೊಟ್ರಲ್ಲ ಗೌಡ್ರೆ, ಥ್ಯಾಂಕ್ಸ್ ಗೌಡ್ರೆ. ನಂದು ಇನ್ನೇನು ಇಲ್ಲ ಕಣ್ಗೌಡ್ರೆ, ಅದನ್ನು 3 ಎಕರೆ ಬರ್ಕೊಟ್ರೆ ಅಲ್ಲೊಂಚೂರು ಇಂಟ್ರೆಸ್ಟು ಕಡಿಮೆ ಆಗುತ್ತೆ ಅಂತ EMI ಅಂತವ ಅಷ್ಟೇ ಕಣ್ಗೌಡ್ರೆ. ಇನ್ನು ಅದನ್ನ ಬಿಟ್ರೆ ಇನ್ನೇನು ಚಿಂತೆ ಇಲ್ಲ ಕಣ್ಗೌಡ್ರೆ ನನಗೆ. ಅದೊಂದು ಸರಿ ಹೋಗ್ಬಿಟ್ರೆ ಹೆಂಗೋ ನಡ್ಕೊಂಡು ಹೋಗುತ್ತೆ ಕಣ್ಗೌಡ್ರೆ ಸಂಸಾರ. ಸರಿ ಕಣಪ್ಪ, ಆಯ್ತು ಹಂಗಾರೆ. ಚೆನ್ನಾಗಿ ನೋಡ್ಕೊ, ಹೆಂಡತಿ ಮಗುನೆಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ರಪ್ಪ. ಬೆಂಗಳೂರಿನಾಗ ಇರ್ತೀರಾ, ಹುಷಾರಾಗಿರ್ರಿ. ಕಾಲ್ರ ಕಾಟ ಮೋಸ ಮಾಡೋರೆಲ್ಲ ಜಾಸ್ತಿ ಇರ್ತಾರೆ. ಹೆಂಗೆ ಏನೇನು ಅಂತವ ಎಲ್ಲ ಎಚ್ಚರಿಕೆಯಾಗಿ ನೋಡ್ಕೊಂಡು ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಇರ್ಬೇಕಣಪ್ಪ. ಗೊತ್ತಾಯ್ತೇನು? ಸರಿ ಕಣ್ಗೌಡ್ರೆ, ಆಯಿತು. ಸದ್ಯ ಹೆಂಗೋ ನಿಮ್ಮ ಹತ್ರ ಬಂದಿದ್ದಕ್ಕೆ ತೀರ್ಮಾನ ಆಯಿತು. ಥ್ಯಾಂಕ್ಸ್ ಗೌಡ್ರೆ. ಇನ್ನೇನು ಬೆಂಗಳೂರಿಗೆ ಆಡಬೇಕು ಗೌಡ್ರೆ, ನನಗೂ ಕೆಲಸ ಐತಿ, ನೈಟ್ ಡ್ಯೂಟಿ ಐತಿ ಇವತ್ತು. ಸಂಜೆ ಅಷ್ಟಲ್ಲಾದ್ರೂ ಬೆಂಗಳೂರು ತಲುಪಿರ್ಬೇಕು. ಬರ್ತೀನಿ ಕಣ್ಗೌಡ್ರೆ. ಗೌಡ್ರೆ ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ನೀವೆಲ್ಲ ಅಂದರೆ ನಮ್ಗೆ ಗೊತ್ತಿನೇ ಇರುತ್ತಿಲ್ಲ ಗೌಡ್ರೆ. ನೀವಿರೋದಕ್ಕೆ ನೋಡ್ರಿ ಗೌಡ್ರೆ, ನಮ್ಮ ಪ್ರಾಬ್ಲಮ್ ಎಲ್ಲ ಹಿಂಗೆ ಕಾರ್ಗೋಯ್ತು ಗೌಡ್ರೆ. ಬೆಟ್ಟದಂಗೆ ಬಂದು ಹಿಂಗೆ ಹೊಳೆಯಂಗೆ ಕಾರ್ಗೋಯ್ತು ಗೌಡ್ರೆ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಲವ್ ಸೀನಪ್ಪ, ನನಗೆ ಹೇಳೋದಂಗೆ ಇರಲಿ. ಮೊದಲು ನಿಮ್ಮ ಅಣ್ಣನಂಗೆ ನೀನು ಜವಾಬ್ದಾರಿ ತಗೊಂಡು ಹೆಂಡ್ತಿ ಮಕ್ಕಳು ಅಂತ ನೋಡ್ಕೊಳ್ಳ. ಅವಳೇನು ಸುಮಾ ಪಾಪ ಏನು ಕೇಳೋಕ್ಕಿಲ್ಲ ಅಂತವಾ, ನೀನು ಸದ್ರಕ್ಕೆ ತಗೊಂಬಿಟ್ಟಿದ್ದೀ ಕಣಂತ ನೀನು. ಅಲ್ಲ, ಚೆನ್ನಾಗಿ ನೋಡ್ಕೊಳ್ಳೋದು ಕಲ್ತ್ಕೊ ಒಂದಿಟ್ಟು. ಅಲ್ಲ, ಕುಡಿಯೋದು ಬಿಟ್ಟು ಒಂದಿಟ್ಟು ಕೂಲಿ ಕೆಲ್ಸಕ್ಕೋ ಎಲ್ಗೋ ಹೋಗಿ ಹೆಂಡ್ತಿ ಮಕ್ಳು ನೋಡ್ಕೊಳ್ಳ. ಎಷ್ಟು ದಿನ ಅಂತ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನೋಡ್ಕೊಂಡ್ರ? ಅವ್ರಿಗೂ ವಯಸ್ಸಾಯ್ತು, ಅವ್ರನ್ನೇ ನೋಡ್ಕೊಂತಾರೆ. ನೀವೇ ನೋಡ್ಕೊಳ್ಳೋ ವಯಸ್ಸಲ್ಲಿ ನಿಮ್ಮ ಮಕ್ಳನ್ನೇ ನೋಡ್ಕೊಂಡು ಕೂತವ್ರಲ್ಲ ಅವರು ಏನು ಮಾಡ್ತಾರೆ ಹೇಳು? ಎಷ್ಟು ಹೇಳಿದ್ರು ಅಷ್ಟೇ ರಿಂಗ್ ಸೀನಪ್ಪ. ಈ ಕಡೆ ಕಿವಿಲ್ ಕೇಳಿಸ್ಕೊಂತಿ, ಆ ಕಡೆ ಕಿವಿಲ್ ಬಿಡ್ತೀಯ ಕಣಂದ್ ಬಿಡು. ವಾಕ್ಯ ಗೌಡ್ರೆ, ನೀವು ಹೇಳಿದ್ಮೇಲೆ ಮುಗ್ದೋಯ್ತು ಗೌಡ್ರೆ. ಇವಾಗ ನೋಡ್ರಿ, ಈಗ ಯುಗಾದಿ ಕಳ್ದೈತೆ. ಯುಗಾದಿ ಕಳೆದು ಮುಂದೆ ಇನ್ನು ಯಾವ್ದಾದ್ರು ಹಬ್ಬ ಬರೋ ಅಷ್ಟರಲ್ಲಿ ನಾನು ಫುಲ್ ಸ್ಟಡಿಯಾಗಿ ಸೂಪರಾಗಿರ್ತೀನಿ ಗೌಡ್ರೆ. ಎಲ್ಲ ಕೆಲಸ, ಕೂಲಿ ಕೆಲಸ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಗೌಡ್ರೆ. ಇದು ನಿಮ್ಮ ಸೀನಪ್ಪ ಕೊಡ್ತಿರೋ ಮಾತು ಗೌಡ್ರೆ. ಅಯ್ಯೋ, ಇಂಥದ್ದು ಎಷ್ಟು ಯುಗಾದಿಗಳು ನೋಡ್ದು ಏನೋ ಕಣಪ್ಪ, ಬಿಡು. ನಾನು ನಿನ್ನ ಕತೆ ಕೇಳಿ ಸಾಕಾಗೈತೆ ನನಗೆ. ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ. ನಾಯಿ ಬಲ ಡೊಂಕೆಯ, ಅದು ಯಾವತ್ತು ಸರಿ ಹೋಗ್ತೀನಿ ನೋಡ್ತೀನಿ ನಾನು. ಅವತ್ತೇ ಸರಿ ಹೋಗೋದು ಬಿಡಪ್ಪ ನೀನು. ಗೌಡ್ರೆ, ನನಗಿವಾಗ ಹೊಲ್ತವ್ ಕೆಲಸ ಐತೆ, ಬೊತ್ತಿನ ಗೌಡ್ರಿ ಬರೋನೆ. ಸರಿ ಕಣ್ರಂಗಂಜ, ಆಯಿತು, ಹೋಗ್ಬಿಟ್ಟು ಬಾ. ಯಾವ ಬಿಸಿಲು ಬೇರೆ ಜಾಸ್ತಿ ಐತೆ ಕಣ್ರಂಗಂಜ. 12 ಗಂಟೆ ಮೇಲೆ ಕೆಲಸ ಮಾಡೋಕೆ ಹೋಗ್ಬಿಡು. ಮನೆ ಹೋಗಿ ಒಂದೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗು. ಸುಮ್ಮನೆ ಅದು ಇದು ಉಳಪಳ ತಂದು ಹಿಂಸೆ ಮಾಡ್ಕೋಬೇಡ ಈ ಬಿಸಿಲಲ್ಲಿ. ಒಬ್ಬನೇ ಬೇರೆ ಮಾಡೋದು, ಕಾಯಿಲೆ ಪಾಯಿಲೆ ಬಿದ್ದರೆ ಯಾರು ನೋಡ್ಕೊಂಡಾರ ಹೇಳು? ಹುಷಾರಾಗಿರ್ರಂಗಜವು. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸೀನಪ್ಪಂಗೆ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ. ಟಾಟಾ, ಬಾಯ್ ಬಾಯ್, ಸಿ ಯು ವೀಕ್ಷಕರೇ.